ಪ್ರೌಢಶಾಲೆಯ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿ ಆಸೀನರಾಗಿರುವಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಅವರೂ ಕೂಡ ಮುಖ್ಯ ಅತಿಥಿಗಳೇ ಶ್ರೀಮತಿ ನಿರ್ಮಲಮ್ರವರು ಮೇಡಮ್ರವರು, ಶ್ರೀಮತಿ ವಾಣಿಶ್ರೀ ಭರತ್ರಾಜ್ ಮೇಡಮ್, ಮತ್ತು ಶ್ರೀ ಮಹಾವೀರ್ ಸರ್, ಶ್ರೀಜಿತ್ ಜೈನ್ ಸರ್, ಸಂದೀಪ್ ಸರ್, ಸಂತೋಷ್ ಕುಮಾರ್ ಆ್ಯಂಡ್ ಭರತ್ರಾಜ್ ಸರ್, ಸಂಸ್ಥೆಯ ಸಂಸ್ಥಾಪಕರು, ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ವಾಣಿಶ್ರೀ ಮೇಡಮ್ ಮತ್ತು ಭರತ್ರಾಜ್ ಸರ್, ಪ್ರೀತಿಯ ಶಿಕ್ಷಕಿಯರೇ, ಇಂದಿನ ಸಂಭ್ರಮದ ರೂವಾರಿಗಳಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ. ಕೇಳಿಸಿದೆಯಾ ಕೊನೆಗಿದ್ದವ್ರಿಗೆ? ನೋಡಿ, ಆಡಿ ಬಾ ನನ್ನ ಕಂದ, ಚಿಕ್ಕ ಮಕ್ಕಳಿಗೆ ಹಾಡಿದು. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಗೊಂಡು ಬಂಗಾರ ಮಾರಿ ತೊಳೆದೇನ, ಬಂಗಾರ ಮಾರಿ ತೊಳೆದೇನ. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಎನ್ನುವ ಅಕ್ಕ ಮಹಾದೇವಿಯರ ನಾಣ್ಣುಡಿಯಂತೆ ನಾವು ಎಲ್ಲಿಯ ಸಂಬಂಧಗಳು, ಲಯೋಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ನಾನಿಲ್ಲಿ ಬೇಬಿ ಪಲ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದಾಗ ಸಿಗುವಂತಹ ನಿಮ್ಮಂತಹ ಪೋಷಕ ಬಳಗ ಎಲ್ಲಿಯ ಸಂಬಂಧ ಗೊತ್ತಿಲ್ಲ. ನಿಮ್ಮೆಲ್ಲರನ್ನು ಕಾಣುವಂತಹ, ನಿಮ್ಮ ಜೊತೆ ಮಾತನಾಡುವಂಥ ಸೌಭಾಗ್ಯವನ್ನು ಭಗವಂತ ಇವತ್ತು ನನಗೆ ಕರುಣಿಸಿದ್ದಾನೆ. ಪೋಷಕರಲ್ಲಿ ಕೆಲವು ಮಾತುಗಳನ್ನು ಹೇಳಿ ನಾನು ಆದಷ್ಟು ಬೇಗನೆ ನಾನು 2 ಮಾತುಗಳನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಂದಿನ ಮಕ್ಕಳು ನಾಳಿನ ಸತ್ಪ್ರಜೆಗಳು. ಕಾರಣ, ಮೊದಲು ಮಕ್ಕಳನ್ನು ಕುರಿತು 2 ಮಾತುಗಳನ್ನು ಹೇಳ್ತೀನಿ. ಮಕ್ಕಳೇ, ಪರೀಕ್ಷೆಗಳು ಸಮೀಪಿಸ್ತವೆ ನಿಜ. 2 ತಿಂಗಳು ಮೊಬೈಲ್ ಮತ್ತು ಟಿ ವಿಗಳನ್ನು ದೂರಕ್ಕಿಟ್ಟು ಉತ್ತಮವಾದಂಥ ಒಂದು ಗುರಿ ಮತ್ತು ಕನಸನ್ನು ಹೊಂದಿ, ಪಾಲಕರ ಕನಸನ್ನೇ ನಿಮ್ಮ ಕನಸನ್ನಾಗಿಸ್ಕೊಂಡು ಸದಾ ಪ್ರಯತ್ನಶೀಲರಾಗಿರಿ ಅಂಥೇಳಿ 2 ಮಾತುಗಳನ್ನ ತಮ್ಮಲ್ಲಿ ಹೇಳ್ಬೋದು. ಇನ್ನು ಎಷ್ಟು ಜನ ಪೋಷಕರು ಇಲ್ಲಿ ಆಗಮಿಸಿದ್ದೀರಿ? ನಮ್ಮ ಕನಸುಗಳನ್ನು ಮಕ್ಕಳ ಮೇಲೆ ಹೇರಬಾರ್ದು. ಅವರ ಆಸಕ್ತಿ ಮತ್ತು ಕನಸುಗಳಿಗೆ ನೀರೆರೆದು ಪ್ರೋತ್ಸಾಹಿಸುವಂಥ ಕೆಲಸ ಇವತ್ತಾಗಬೇಕಾಗಿದೆ. ಈಗಿನ ಮಕ್ಕಳು ತುಂಬ ಸೂಕ್ಷ್ಮ, ತುಂಬ ಸೆನ್ಸಿಟಿವ್. ಕಷ್ಟವನ್ನು ಸಹಿಸಿಕೊಳ್ಳುವಂಥ ತಾಳ್ಮೆ ಆ ಮಕ್ಕಳಲ್ಲಿ ಇಲ್ಲ. ಎಲ್ಲ ತಟ್ಟನೆ ಅವರಿಗೆ ಕೈಗೆ ಸಿಗಬೇಕು, ಇಲ್ಲಾಂದರೆ ಯಾವುದಕ್ಕೂ ಅವರು ಹಿಂಜರಿಯದೇ ಇರತಕ್ಕಂಥ ಮಕ್ಕಳು. ಪೋಷಕರಾದ ತಾವು ಹಣ, ಬಟ್ಟೆ, ಆಹಾರ, ಫೀ ಕಟ್ಟಿ ಅದು ನಮ್ಮ ಕೈ ತೊಳ್ಕೊಳ್ಳೋದಲ್ಲ, ಅವರಿಗೆ ಸಂಸ್ಕೃತಿ ಕಲಿಸ್ತಿದ್ರೆ ಹೇಗೆ? ಅಂಥ ಸಂಸ್ಕೃತಿ ಏನಾದರೂ ಇದೆ ಅಂತಂದರೆ ನಮ್ಮ ಬೇಬಿ ಪರ್ಲ್ ಪ್ರೌಢಶಾಲೆ ಈ ಶಾಲೆಯಲ್ಲಿ ಅದು ನಡೀತಾ ಇದೆ. ಅವರಿಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರವನ್ನು ಕೊಟ್ಟು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅನ್ನೋ ಹಾಗೆ ಅವ್ರನ್ನ ತಯಾರು ಮಾಡಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಬರೀ ಫೀ ಕಟ್ಟಿದರೆ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಶಾಲೆಯ ನಿರಂತರ ಸಂಪರ್ಕದಲ್ಲಿರಬೇಕು. ಮಕ್ಕಳ ಮುಂದೆ ಮನೆಯಲ್ಲಿ ಜಗಳ ಆಡದೇನೆ ಶಾಂತಚಿತ್ತವಾಗಿದ್ದು ಅವರನ್ನು ಬೆಳೆಸುವಂಥ ಅಥವಾ ಅವರ ಸರ್ವತೋಮುಖ ಬೆಳವಣಿಗೆಗೆ ಶಾಲೆಯ ಜೊತೆ ನೀವು ಕೂಡ ಅದರಲ್ಲಿ ಕೈ ಸೇರಿಸಬೇಕು. ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ. ಶಾಲೆಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ತಪ್ಪದೇ ಬಂದು ಅದರ ಜೊತೆಗೆ ವೇಳೆಗೆ ಸರಿಯಾಗಿ ಫೀಗಳನ್ನು ಕೂಡ ಕಟ್ಟಿ, ಅದು ಕೂಡ ನಿಮ್ಮ ಜವಾಬ್ದಾರಿನೇ ಇರ್ತದೆ. ತಂದೆ, ತಾಯಿ, ಗುರು, ಶಿಕ್ಷಕ ಸೇರಿದಾಗ ಮಾತ್ರ ಭ್ರಷ್ಟಮುಕ್ತ ಸದೃಢವಾದಂತಹ ಭಾರತವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಶಾಲಾ ಆಡಳಿತ ಮಂಡಳಿ ಬಗ್ಗೆ ನಾನು 2 ಮಾತುಗಳನ್ನು ಆಡಲೇಬೇಕಾಗತ್ತೆ. ಸುಮಾರು 15 ವರ್ಷಗಳ ಹಿಂದಿನ ಮಾತು ನಾನು ಹೇಳೋದಾದರೆ, ಇವತ್ತು 15ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರಾಂಶುಪಾಲರಿಗೆ, ಸಂಸ್ಥಾಪಕರಿಗೆ, ಶಿಕ್ಷಕರಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಅವ್ರಿಗೊಂದು ಜೋರಾದ ಚಪ್ಪಾಳೆಯನ್ನು ತಾವೆಲ್ಲರೂ ಕೊಡಬೇಕು ಅಂತ ನಾನಲ್ಲಿ ಆಶಿಸ್ತೇನೆ. ಬೇಬಿ ಪಲ್ ಶಾಲೆ ಶಿಸ್ತಿಗೆ ಇನ್ನೊಂದು ಹೆಸರೇ ಅದು. ಇಲ್ಲಿ ಓದಿದ ಮಕ್ಕಳು ನಮ್ಮ ಲಯೋಲಾ ಕಾಲೇಜಲ್ಲಿ ಕೆಲವರು ಓದಿದ್ದಾರೆ. ಅಡ್ಮಿಷನ್ಗೆ ಬಂದರೆ ನಾನು ಏನೂ ಎನ್ಕ್ವೈರಿ ಮಾಡಲ್ಲ.
ಬೇಬಿ ಪರ್ಲ್ ಶಾಲೆ ಅಂತಂದಾಗ ನೇರವಾಗಿ ಅವರಿಗೆ ಪ್ರವೇಶಾತಿಯನ್ನು ನಾನು ಕೊಡ್ತೀನಿ. ಅಂಥ ಮುತ್ತು ರತ್ನಗಳನ್ನು ತಯಾರು ಮಾಡಿಕೊಡುವಂಥ ಕೆಲಸವನ್ನು ನಮ್ಮ ಬೇಬಿ ಪರ್ಲ್ ಶಾಲೆ ಪಬ್ಲಿಕ್ ಶಾಲೆ ಅದನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಬೆನ್ನೆಲುಬಾಗಿ ಇಡೀ ಕುಟುಂಬವೇ ತಮ್ಮ ಶ್ರೇಯೋಭಿವೃದ್ಧಿಗೋಸ್ಕರ, ಮಕ್ಕಳ ಶ್ರೇಯೋಭಿಗೋಸ್ಕರ ದುಡಿತಾ ಇದ್ದಾರೆ. ಸಮಾಜಕ್ಕೆ ಸಂಸ್ಕಾರವನ್ನು ತುಂಬಿಕೊಡುವಂಥ ಕೆಲಸವನ್ನು ಮಕ್ಕಳಿಂದ ಈ ಶಾಲೆ ಮಾಡ್ತಿದೆ. ಪೋಷಕರೇ, ನೀವು ನೀಡುವಂಥ ಫೀಯಿಂದ ಮಾತ್ರ ಈ ಸಂಸ್ಥೆ ನಡೀತಿದೆ ಅಂತಂದರೆ ಅದು ತಪ್ಪಾಗ್ತದೆ. ಇದರ ಹಿಂದೆ ಕುಟುಂಬದ ಸದಸ್ಯರ ತ್ಯಾಗ ಇದೆ, ಬಲಿದಾನ ಇದೆ, ಶ್ರಮ ಇದೆ. ಅದಕ್ಕೆ ಇಂದಿನ ದಿನಗಳಲ್ಲಿ ಒಂದು ಸಂಸ್ಥೆ ನಡೆಸೋದು ತುಂಬ ಕಷ್ಟದ ಕೆಲಸ, ಅದು ನನಗೆ ಗೊತ್ತು. ಶಾಲೆ ಪ್ರಾರಂಭದ ದಿನಗಳನ್ನು ನಾನು ನೆನೆಸ್ಕೊಂಡಾಗ 3 ಶಬ್ದಗಳು ನನ್ನ ಸ್ಮೃತಿ ಪಟದಲ್ಲಿ ಬರ್ತವೆ. ಮೊದಲು ಅವಮಾನ, ಆಮೇಲೆ ಅನುಮಾನ, ಇವತ್ತು ಆಗ್ತಿರೋದು ಸನ್ಮಾನ. ಯಾವಾಗಲೂ ಅವಮಾನಗಳನ್ನ ಮೆಟ್ಟಿ ನಿಂತಾಗಲೇ ಒಬ್ಬ ವ್ಯಕ್ತಿ ಮೇಲೆ ಬರೋದಕ್ಕೆ ಸಾಧ್ಯ ಇದೆ. ನಮ್ಮ ಮತ್ತು ವಾಣಿಶ್ರೀ ಮೇಡಮ್ನವರ ಬಾಂಧವ್ಯ 15 ವರ್ಷಗಳಿಂದ ಆಗಿದೆ. ಅವರ ಅವಮಾನಗಳನ್ನ ಅನುಭವಿಸಿ, ಅನುಮಾನಗಳು ಜನ ಪಟ್ಟರು ಅದನ್ನು ಮೆಟ್ಟಿ ನಿಂತು ಇವತ್ತು ಸನ್ಮಾನ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತಂದರೆ ಎಲ್ಲ ಕ್ರೆಡಿಟ್ ಅವರ ಸಹ ಕುಟುಂಬಕ್ಕೆ ಎಲ್ರಿಗೂ ಸೇರ್ತದೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಒಂದೇ ಒಂದು ನಿಮಿಷ ಟೈಮ್ ತೊಗೊಂಡು ನಾನು ಮುಗಿಸ್ಬಿಡ್ತೀನಿ. ಮಕ್ಕಳ ಸೂಕ್ತ ಪ್ರತಿಭೆಯನ್ನು ಹೊರಗೆ ಹಾಕೋದಕ್ಕೆ ಇವತ್ತು ವೇದಿಕೆ ಸಿದ್ಧವಾಗಿದೆ. ಸುಂದರ ವೇದಿಕೆ ಇದು. ಮಧ್ಯಮ ವರ್ಗದ ಬಡ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಈ ಶಾಲೆ, ಈ ಸಂಸ್ಥೆ ದುಡಿತಾ ಇದೆ. ಬರೀ 15 ವರ್ಷ ಅಲ್ಲ, ಬೆಳ್ಳಿ ಹಬ್ಬ, ಸುವರ್ಣ ಮಹೋತ್ಸವ, ವಜ್ರ ಮಹೋತ್ಸವ, ಅದರ ಜೊತೆಗೆ ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ. ಈ ಶಾಲೆಯ ಕೀರ್ತಿ ಪತಾಕೆ ಗಗನದೆತ್ತಕ್ಕೆ ಹಾರಲಿ. ದೇವರು ಶಿಕ್ಷಕರಿಗೆ, ಸಂಸ್ಥೆಯ ಕುಟುಂಬದ ಸದಸ್ಯರಿಗೆ, ಪೋಷಕರಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಹರಸಲಿ ಅಂತೇಳಿ ದಯನೀಯವಾಗಿ ಪ್ರಾರ್ಥಿಸಿ ಒಂದು ಚಿಕ್ಕ ಹಾಡಿನೊಂದಿಗೆ ನಾನು 2 ಮಾತುಗಳನ್ನು ಮುಗಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. 2 ಸಾಲು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನು ಕೂಡಬಲ್ಲೆನೆ ಒಂದು ದಿನ. ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ, ಕಡಲನು ಕೂಡಬಲ್ಲೆನೆ ಒಂದು ದಿನ. ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದೇ ತಾನಂತೆ. ಮುನ್ನೀರಂತೆ ಅಪಾರವಂತೆ, ಕಾಣಬಲ್ಲೆನೆ ಒಂದು ದಿನ, ಅದರಳು ಕರಗಲಾರೆನೆ ಒಂದು ದಿನ. ಕಾನದ ಕಡಲಿಗೆ ಹಂಬಲಿಸಿದೆ ಮನ, ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯೂ ನಾನು. ಎಂದಿಗಾದರೂ ಎಂದಿಗಾದರೂ ಕಾನದ ಕಡಲನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯೂ ನಾನು. ಎಂದಿಗಾದರೂ ಕಾನದ ಕಡಲನು ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ಮಕ್ಕಳು ವಿಜೃಂಭಣೆಯಿಂದ ತಯಾರಾಗಿ ಕೂತ್ಕೊಂಡಿದ್ದಾರೆ. ಕಾರ್ಯಕ್ರಮ ಯಶಸ್ಸನ್ನು ಕಾಣಲಿ ಅಂತೇಳಿ
ನಾನು 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿದ್ಯಾಸಂಸ್ಥೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಶುಭಾಶಯ. Thank you, sir, for amazing song and also inspiring and provoking words.